ಗೈಸ್ ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇನ್ನೂ ಹಿಂದೆ ಆ್ಯಕ್ಚುಲಿ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು, ಬಟ್ ನಾವು ಸ್ವಲ್ಪ ಮುಂದೆ ಬಂದಿದ್ದೀವಿ, ನೋಡೋಣ ಏನು ಅಂತ. ಸೊ ಅಲ್ಟಿಯಾಗಿದೆ ಇವಾಗ ಈ ವ್ಯೂ ಮಾತ್ರ. ಸಖತ್ತಾಗಿದೆ. ನಿಮ್ಗೆ ಅಲ್ಲಿ ಕಾಣ್ಬೋದು, ಅಲ್ಲಿ ಬೀಚ್ ಇದೆ. ಇದು ಡೆಡ್ ಎಂಡ್ ಅಂತೆ ಇದು ಆ್ಯಕ್ಚುಲಿ. ಸಡನ್ನಾಗಿ ಮಳೆ ಬಂದ್ಬಿಡ್ತು, ನೆಂದೋಗ್ಬಿಟ್ಟೆ ಸ್ವಲ್ಪ ಒಂಚೂರು. ನೋಡಿ ನನ್ನ ಗಾಡಿ ಹೆಂಗೆ ಸೈಕಾಗಿ ಕಾಣ್ತೈತೆ, ಹೆಂಗಿದೆ ಹೇಳಿ ವ್ಯೂ. ಬಾ 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 ನೋಡೋಕೆ ಎರಡು ಕಣ್ಣು ಸಾಲದು ಗುರು. ಬಟ್ ಗಾಡೀಲಿ ಯಾವುದೋ ನೆಟ್ಗಳದ್ದು ವೈಬ್ರೇಷನ್ ಬಿಡ್ತೈತೆ. ಮನೆಗೆ ಹೋಗಿ ಚೆಕ್ ಮಾಡಬೇಕು. ಅಲ್ಲಿ ಮುಂದೆ ವ್ಯೂ ಪಾಯಿಂಟಲ್ಲಿ ಒಂದೆರಡು ಫೋಟೋಗಳು ಹಾಕೊತೀನಿ, ನೋಡೋಣ. ಮಳೆ ಬಂತು ನಿಂತೋಯ್ತು, ಬಟ್ ಫುಲ್ ನೆಂದೋಗ್ಬಿಟ್ಟಿದ್ದೀನಿ ಆಗಲೇ. ಬನ್ನಿ ಬನ್ನಿ ಸಿಗೋಣ ಗೈಸ್. ಹಂಗೆ ಒಂದು ವ್ಯೂ ಹಾಕೊಳ್ಳಿ. ಇದು ನಾವಿಲ್ಲಿ ವ್ಯೂ ಪಾಯಿಂಟಿಗೆ ಬಂದಿದ್ದು ಆ್ಯಕ್ಚುಲಿ. ನಾನು ಬರ್ಬೇಕಾದ್ರೆ ಮಾಡಿಲ್ಲ, ಈಗ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ. ಬರ್ಬೇಕಾದ್ರೆ ವೀಡಿಯೋ ಆನ್ ಮಾಡಿರಲಿಲ್ಲ, ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ. ಬನ್ನಿ ಹಂಗೆ ಮುಂದಕ್ಕೆ ಹೋಗಿ ಸಿಗೋಣ. ಅಲ್ಲಿ ಒಂದು ಫೋಟೋ ಗಿಟ್ ಹಾಕೊಳ್ಳೋಣ. ಬಟ್ ಲೈಟಾಗಿ ಏನೋ ಆಫ್ ರೋಡ್ ಅಲ್ಲ ಗುರು. ಆಫ್ ರೋಡ್ ಮಾಡೋರಿಗೆ ಇದು ಮರ್ಯಾದೆ ಹೋಗ್ಬಿಡುತ್ತೆ ಈ ಥರ ಏನಾದ್ರು ನಾನು ಇದನ್ನು ಆಫ್ ರೋಡ್ ಅಂದರೆ. ಇನ್ನೂ ಇದೆ ಮುಂದೆ, ಬಟ್ ಅಷ್ಟೊಂದೇನಿಲ್ಲ. ಈ ಲಗೇಜ್ ಹಾಕೊಂಡು ಬರೋದೇ ಸ್ವಲ್ಪ ಇದು, ಯಾಕಂದರೆ ಈಗ ಮಳೆ ಬಂತು, ನೆಂದುಬಿಟ್ಟು ಆಮೇಲೆ ರೈನ್ ಕೋಟ್ ಹಾಕ್ಕೊಂಡೆ. ಹೆಂಗೆ ನಾವು ಹಾಗೆ ಫೋಟೋ ಹಾಕೊಬೋದಾಗಿತ್ತು ಇಲ್ಲಿ. ನಾನು ಫೋಟೋನೇ ತೆಗ್ದಿಲ್ಲ ಗೈಸ್, ಇಲ್ಲಿವರೆಗೂ ಫೋಟೋನೇ ತೆಗ್ದಿಲ್ಲ ನಾನು ತೆಗಿಬೇಕು ಫೋಟೋಗಳು. ಒಂದೆರಡು ಫೋಟೋ ಹಾಕೊಬೇಕು. ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಫೋಟೋನೇ ಇಲ್ಲ, ಬರೀ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೊತ್ತಿಂದ. ಆಗಲೇ ಒಂದು SD ಕಾರ್ಡ್ ಆವಾಗಲೇ ಬರಬೇಕಾದ್ರೇ ಮುಗಿದೋಯ್ತು. ಇದು ಸೆಕೆಂಡ್ SD ಕಾರ್ಡು. ಬ್ರೋ ಒಂದು ಫೋಟೋ ಇಲ್ಲಿ, ಒಂದು ಫೋಟೋ ಹಾಕೊಳ್ಳೋಣ ಇರಿ. ಇಲ್ಲಿ ಚೆನ್ನಾಗೈತೆ ಲೊಕೇಶನ್. ಗೈಸ್ ಒಂದು ಫೋಟೋ ಹಾಕ್ಕೊಂಡೆ. ಬನ್ನಿ ಅಕ್ಷಯ್ ಅವ್ರ ಮನೇಲಿ ಊಟ ಮಾಡಿಕೊಂಡು ನಾನಿಲ್ಲಿ ಸ್ಲೋಗಿ ಆಟ ಆಡಬೇಕು, ಯಾಕಂದರೆ ಲಗೇಜ್ ಇರೋದಕ್ಕೂ ಅದಕ್ಕೂ ಕಷ್ಟ ಆಗ್ಬಿಡುತ್ತೆ. ಮ್ಯಾಥ್ಯೂ ಅವ್ರು ಫೋನ್ ಮಾಡಿದರು. ಒನ್ಸ್ ಅಗೇನ್ ಮನು ಮ್ಯಾಥ್ಯೂ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಕ್ಷಯ್ ಅಂತ ಒಳ್ಳೆ ಫ್ರೆಂಡ್ನ ಪರಿಚಯ ಮಾಡ್ಕೊಂಡಿರೋದಕ್ಕೆ. ಸೊ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ, ಮನೆ ಊಟ ಬೇರೆ ಹಾಕ್ತಾಯಿದ್ದಾರೆ. ಸೊ ಇದೇ ಗೈಸ್ ಕಲಿಯೋದು. ಜನಗಳು ಹೆಂಗೆ ಅಂತ ಸುಮ್ಮನೆ ಕುಂತಿದ್ದ ಜಾಗದಲ್ಲಿ ಪ್ರಿಡಿಕ್ಟ್ ಮಾಡೋದಕ್ಕಿಂತ ಜನಗಳ ಜೊತೆ ಬೆರಿಬೇಕು, ಆವಾಗಲೇ ಜನ ಏನು ಅಂತ ಗೊತ್ತಾಗೋದು. ಬಿಗ್ ಥ್ಯಾಂಕ್ಸ್ ಟು ಮನು ಮ್ಯಾಥ್ಯೂ ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಅಕ್ಷಯ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ರೂಮ್ ಅರೇಂಜ್ ಮಾಡಿಕೊಟ್ರು ಇಲ್ಲಿ 1 ಅವರ್ದಲ್ಲಿ. ಈಗ ಇದೆಲ್ಲ ಫುಲ್ಲು ಊಟ ಗೀಟ ಮಾಡಿಕೊಂಡು ಒಂದೆರಡು ವ್ಯೂ ಪಾಯಿಂಟ್ಗಿನ ಮತ್ತೆ ಹೋಗಿ ಅದಾದಮೇಲೆ ರೂಮ್ಗೆ ಚೆಕ್-ಇನ್ ಆಗ್ತೀನಿ. ನಾಳೆ ಚೆಕ್ಔಟಾಗಿ ಉಡುಪಿ ಕಾರ್ಕಳ ಅಲ್ಲಿಗೆ ಹೋಗಬೇಕು ಹುಡುಗನ ಮೀಟ್ ಮಾಡೋಕ್ಕೆ. ಇನ್ನು ಅದೊಂದು ಪ್ಲ್ಯಾನ್ ಬಾಕಿ ಇದೆ. ಅದಾದಮೇಲೆ ಡೈರೆಕ್ಟು ಅದು ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರಲ್ಲಿ ಬಾಯ್ಸ್ನ ಮೀಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನನ್ನ ಸೆಕೆಂಡ್ ಹೋಮ್ ಅಲ್ಲಿಗೆ ಹೋಗಬೇಕು. ಹೋಗಿ ತುಂಬ ದಿನ ಆಯಿತು. ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರಬೇಕು. ಇಷ್ಟು ಪ್ಲ್ಯಾನ್ ಇರೋದು ಈಗ ಸದ್ಯಕ್ಕೆ.
ಸೊ ಬನ್ನಿ ಹೆಂಗೋಗುತ್ತೆ ರೈಡು ನೋಡೋಣ. ಇಲ್ಲಿವರೆಗೂ ಪ್ರಾಬ್ಲಮ್ ಅಂತ ಏನಿಲ್ಲ. ಇದೊಂದು ಬ್ಯಾಗ್ ಕಟ್ಟಾಗಿತ್ತು, ನಾನು ಟೆಂಪ್ರವರಿ ಸಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಡೈರೆಕ್ಟ್ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಸಿಗೋಣ. ಆಮೇಲೆ ಈ ಊಟ ಹಾಕೋದು ಅಂತ ಇದೆಯಲ್ಲ ಬ್ರೋ, ಸ್ಟ್ರೇಂಜರ್ಸ್ನ ಕರೆದ್ಬಿಟ್ಟು ಊಟ ಹಾಕೋದು ಇದೆಯಲ್ಲ ಗೈಸ್, ಅದು ಡಿಫ್ರೆಂಟ್ ಲೆವೆಲ್. ಅದು ಯಾರು ಈಸಿಯಾಗಿ ಮಾಡಲ್ಲ ಅದನ್ನು. ನನಗೆ ಯಾಕೆ ಬೇಕು ಅನ್ನೋ ಜನಗಳ ಮಧ್ಯ ಹಿಂಗೆ ಪರಿಚಯ ಆಗಿ ಬಾಂಡ್ ಬೆಳೆದು ಮನೇಲಿ ಊಟ ಹಾಕ್ತಾರೆ ಅಂದರೆ ಏನು ಹೇಳಿ. ನಾನು ಹಂಗೂ ಹೊರಗಡೆ ಮಾಡೋಣ ಅಂದ್ಕೊಂಡೆ, ಬಟ್ ಅವರು ಬನ್ನಿ ಅಂತ ಅಂದರು. ಸೊ ಅವರು ನಾನು ಬೇಜಾರು ಮಾಡ್ಕೊಂಬಿಡ್ತೀನಿ ಅಂತ ಅಂದ್ಕೊಂಡಿದ್ರು. ಸೊ ನಾನು ಇಲ್ಲ ಬ್ರೋ ಹಂಗೇನಿಲ್ಲ, ನಡೀರಿ ಅಂತ ಹೇಳಿದೆ. ಚೆನ್ನಾಗೈತೆ ಗುರು ಪ್ಲೇಸ್ ಮಾತ್ರ. ನೀವು ನೋಡಿದ್ರೆ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು ಇಲ್ಲಿ. ರೋಡ್ ಒಂದು ಅಡ್ಜಸ್ಟ್ ಮಾಡ್ಕೊಬೇಕು, ಬಿಟ್ಟರೆ ಎಲ್ಲ ಅಲ್ಟಿಯಾಗಿದೆ. ಕೆನರಾ ಎಕ್ಸಲೆನ್ಸ್ ಪಿ ಯು ಕಾಲೇಜ್ ಗೈಸ್, ಇದು ಯಾವುದು? ಕೆನರಾ ಎಕ್ಸಲೆನ್ಸ್ ಪಿ ಯು ಕಾಲೇಜ್ ಅಂತೆ. ವೆದರ್ ಇದಕ್ಕಿದ್ದಂಗೆ ಚೇಂಜ್ ಆಗಲೇ ನೆಂದೋಗ್ಬಿಟ್ಟಿದ್ದೀನಿ ಸ್ವಲ್ಪ ಒಳಗೆ. ಅಂದರೆ ಒಳಗಡೆ ನೀರು ಹೋಗಿರೋ ಫೀಲ್ ಇಲ್ಲ, ಬಟ್ ಬೆವ್ತ್ಬಿಟ್ಟಿದ್ದೀನಿ ಆಗಲೇ ಒಂದು 2-3 ಸಲ. ಸೊ ಈಗ ನೀರು ಬೇರೆ ಇದಾಯಿತು, ಸೊ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಗಾಡೀಲಿ ಹೋಗ್ಬೇಕಾದ್ರೆ ವಾಟರ್ ಪ್ರೂಫ್ ಎಲ್ಲ ಹಾಕೊಂಡ್ಮೇಲೂ ಗಾಳಿ ಆಡೋಲ್ಲ. ಸೊ ತೆಗೆದ್ರೆ ಒಂಚೂರು ಗಾಳಿ ಆಡುತ್ತೆ, ಬಟ್ ಮತ್ತೆ ರೈನ್ ಸ್ಟಾರ್ಟ್ ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಂ, ಹೆಂಗಿದೆ ರೋಡ್ ಗೈಸ್ ರೋಡು. ಹಾಂ, ಅಬ್ಬಾ ನೇಚರ್ನ ಗಾಡ್ ಅನ್ನೋದು ಸುಮ್ಮನೆನಾ? ಹಿಂಗಿದೆ. ಹಾಂ, ಇಂಥದ್ದೆಲ್ಲ ಕ್ಯಾಮ್ರಾದಲ್ಲಿ ನೋಡೋರು ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ ಗೈಸ್ ನನಗೆ, ಬಟ್ ರಿಯಲಾಗಿ ನೋಡಬೇಕು. ನಾವು ಯವನ್ನ ನೋಡೇ ಇಲ್ಲ, ಬರೀ ಕೇಳಿರೋದಷ್ಟೇ ಅಲ್ವಾ. ನೋಡಿ, ಭೂಮಿ ಮೇಲೆ ಇದೆ ಯವನು. ಅಲ್ಟಿ ಸಖತ್ ಮಾತ್ರ. ಪ್ರಪಂಚದಲ್ಲಿ ಓಡಾಡೋದು ತುಂಬ ಇದೆ. ಅದನ್ನೇ ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಓಡಾಡೋದು ಇನ್ನೂ ಪ್ಲೇಸಸ್ಸು ತುಂಬ ಇದೆ, ನೋಡಬೇಕು ಜೀವನದಲ್ಲಿ ಅಂತ. ಅಯ್ಯೋ ಪಾಪ ಚಿಕ್ಕ ಹುಡುಗರು ಕರೆದ್ರು, ನಾನು ಅಲ್ಲಿ ತಿರುಗಿ ನೋಡೋಕ್ಕಾಗಲಿಲ್ಲ. ಇವಾಗ ಆಯ್ ಮಾಡಿದೆ, ಕಾಣಿಸ್ತಾ ನಿಮಗೆ ಗೊತ್ತಿಲ್ಲ. ಅಲ್ಲಿ ಕೂಗಿದ್ರು, ನಾನು ಆ್ಯಕ್ಚುಲಿ ಮಾತಾಡ್ತಾಯಿದ್ದೆ ವೀಡಿಯೋದಲ್ಲಿ, ತಿರುಗಿ ನೋಡೋಕ್ಕೆ ಆಗಲಿಲ್ಲ. ಅಂಕಲ್ ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ ನಮಸ್ತೆ ಅಂಕಲ್. ಅಕ್ಷಯ್ ಅವ್ರ ಮನೆಗೆ ಬಂದಿದ್ದೀವಿ ಈಗ. ಸೊ ಬನ್ನಿ ಆಮೇಲೆ ಸಿಗೋಣ.